ತುಂಗಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ವೃಂದಾವನ ಮತ್ತು ಜಪದ ಕಟ್ಟೆ ನೀರಿನಲ್ಲಿ ಮುಳುಗಡೆಯಾಗಿದೆ. ಏಕಶಿಲಾ ವೃಂದಾವನ ದರ್ಶನಕ್ಕೆ ಈಗ ಭಕ್ತರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡಿದಂತಹ ಜಪದ ಕಟ್ಟೆ ಅದು ಎಲೆಬಿಚ್ಚಾಲಿ ಗ್ರಾಮದಲ್ಲಿರುವಂತಹ ಏಕಶಿಲಾ ವೃಂದಾವನ ಇದೀಗ ನೀರು ಬಿಡುಗಡೆಯಿಂದಾಗಿ ನೀರಿನಲ್ಲಿ ಮುಳುಗಡೆಯಾಗಿದೆ. ರಾಯಚೂರು ತಾಲೂಕಿನ ಎಲೆಬೆಚ್ಚಾಲಿ ಗ್ರಾಮದಲ್ಲಿ ಇರುವಂತಹ ಏಕಶಿಲಾ ವೃಂದಾವನ ಇದು. ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರೋದ್ರಿಂದಾಗಿ ವೃಂದಾವನಕ್ಕೆ ನೀರು ನುಗ್ಗಿದೆ. ವೃಂದಾವನದ ಬಳಿಯ ಶಿವಲಿಂಗ, ನಾಗದೇವತೆ, ಉಗ್ರ ನರಸಿಂಹ ದೇವಾಲಯ ಸಹ ಜಲಾವೃತವಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ನೀರಿನಿಂದ ಜಲಾವೃತವಾಗಿದೆ ಅಂತ ಹೇಳಿ. ಇನ್ನು ರಾಯರ ವೃಂದಾವನಕ್ಕೆ ನೀರಿನಲ್ಲೇ ತೆರಳಿ ಅರ್ಚಕರಿಂದ ಪೂಜೆಯನ್ನ ಮಾಡುವಂಥ ಕೆಲಸ ಕೂಡ ಆಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದ್ದಂತಹ ಜಪದ ಕಟ್ಟೆ, ಆ ಜಪದ ಕಟ್ಟೆಯೇ ಇದೀಗ ನೀರಿನಿಂದ ಮುಳುಗಡೆಯಾಗಿದೆ. ಜಲಾವೃತವಾಗಿರುವಂಥ ವೃಂದಾವನಕ್ಕೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಅರ್ಚಕರು ಕೂಡ ಹರಸಾಹಸವನ್ನು ಪಡುವಂತಹ ಕೆಲಸ ಆಗ್ತಾ ಇದೆ. ಅಲ್ಲಿ ಮಂತ್ರಾಲಯಕ್ಕೆ ಬರುವಂತಹ ಭಕ್ತರು ಎಲೆಬೆಚ್ಚಾಲಿಗೆ ತಪ್ಪದೇ ಭೇಟಿಯನ್ನು ನೀಡ್ತಾರೆ. ತುಂಗಭದ್ರಾ ನದಿಯ ತಟದಲ್ಲಿ ಇರುವಂತಹ ರಾಯರ ಜಪದ ಕಟ್ಟೆಯದು. ರಾಯರ ಪರಮ ಭಕ್ತ ಅಪ್ಪಣ್ಣಾಚಾರ್ ನಿರ್ಮಿಸಿ ಪೂಜಿಸ್ತಾ ಇದ್ದಂತಹ ವೃಂದಾವನ ಸದ್ಯ ಜಲಾವೃತವಾಗಿದೆ. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಏಕಶಿಲಾ ವೃಂದಾವನ ಜಲಾವೃತವಾಗಿದೆ. ಜೊತೆಗೆ ರಾಘವೇಂದ್ರ ಸ್ವಾಮಿ ತಪಸ್ಸು ಮಾಡ್ತಾ ಇದ್ದಂತಹ ಜಪದ ಕಟ್ಟೆಯೂ ಕೂಡ ನೀರಿನಲ್ಲಿ ಮುಳುಗಿ ಹೋಗಿದೆ, ಅಂದರೆ ನೀರಿನಲ್ಲಿ ಜಲಾವೃತವಾಗಿದೆ.